ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡ್ರೆ ಇವತ್ತು ಒಂದು ಸ್ವಲ್ಪ ಪ್ರೆಗ್ನೆಂಟ್ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸೋಣ. ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಪೂರ್ತಿ ನೋಡಿ, ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಯಾವುದೇ ವಿಡಿಯೋ ಅಥವಾ ನಿಮಗೆ ಕೆಲವೊಂದು ವಿಚಾರಗಳು ತಿಳಿಯಲ್ಲ ಮತ್ತು ಗೊತ್ತೂ ಆಗಲ್ಲ. ಕೆಲವೊಂದು ನನ್ನ ಸ್ವಂತ ಅನುಭವದ ಪ್ರಕಾರ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಯಾವುದೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿದ್ದಂಗೆ ನಾನು ಹೇಳ್ತೀನಿ. ನನಗೆ ಅನುಭವದ ಪ್ರಕಾರ ನಾನು ಹೇಳ್ತೀನಿ. ಯಾವುದೇ ವಿಚಾರವನ್ನು ತೊಗೊಂಬಂದು ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಅವು ಇಷ್ಟನೂ ಆಗಲ್ಲ. ಅವರವ್ರ ಅನುಭವಕ್ಕೆ ಬಿಟ್ಟಿದ್ದು. ಒಬ್ಬೊಬ್ಬರ ದೇಹ ಒಂದೊಂದು ಥರ, ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೀಗೆ ಇರುತ್ತೆ, ಹೀಗೆ ಇರಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಒಬ್ಬೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬೊಬ್ಬರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಅವರು ಕೇರ್ ತೊಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿದರೂ ನಮಗೆ ಆಗುವಂಥ ತೊಂದರೆಗಳು ಎಷ್ಟು ಇರ್ತಾವೆ ಅನ್ನೋದು ತಿಳ್ಕೊಂಡು ನಾವು ಮುಂದುವರಿಬೇಕು. ನಾನು ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ಕೊರಿಯೋಕ್ಕೆ ಹೋಗಲ್ಲ, ಬಂದುಬಿಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೇ ನೋಡಿ. ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲು ನಮಗೆ ಪ್ರೆಗ್ನೆಂಟ್ ಆಗಿದ್ದೀವಿ, ಯಾವಾಗ ಅದು ನಮಗೆ ತಿಳಿಯುತ್ತೆ, ಅದು ಯಾವ ರೀತಿ ನಮಗೆ ಅನುಭವಕ್ಕೆ ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ನಾನು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಫಸ್ಟದ್ರಲ್ಲಿ ನನಗೇನು ಗೊತ್ತಾಗಲಿಲ್ಲ. ಫಸ್ಟು ನನಗೆ ಆದಷ್ಟಾಗಿ ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ವಲ್ಪ ಅಂದರೆ ಫಸ್ಟಿಂದು ಅನುಭವ ಇತ್ತಲ್ಲ, ಅದ್ರ ಮೇಲೆ ನನಗೆ ಒಂದು ಸ್ವಲ್ಪನೇ ಗೊತ್ತಾಗ್ತಾ ಹೋಯಿತು. ಯಾವ ರೀತಿ ನನಗೆ ಅನುಭವ ಆಯಿತು, ಅದು ನನಗೆ ಪರ್ಸ್ನಲಿ ಹೇಗೆ ಅನುಭವ ಆಯಿತು, ಹೆಂಗೆ ಅನುಭವ ಆಯಿತು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಾನು. ಫಸ್ಟು ನನಗೆ ನಮಗೆ ಈಗ ಪೀರಿಯಡ್ಸ್ ಆಗುತ್ತಲ್ವ, ಪೀರಿಯಡ್ಸ್ ಆಗೋ ಟೈಮ್ನಲ್ಲಿ ನಮಗೆ 1-2 ತಿಂಗಳಿಂದನೇ ನಮ್ಮ ಪೀರಿಯಡ್ಸಲ್ಲಿ ಚೇಂಜಸ್ ಆಗುತ್ತೆ. ಚೇಂಜಸ್ ಯಾವ ರೀತಿ ಆಗುತ್ತೆ ಅಂದರೆ, ಅದು 1 ತಿಂಗಳು ನಾವು ಈಗ 5 ದಿನ ಆಗ್ತೀವಿ ಅಂತ ತಿಳ್ಕೊಳ್ಳಿ. 1 ತಿಂಗಳಲ್ಲಿ 5 ದಿನ ಆಗ್ತೀವಿ ಅಂತ ತಿಳ್ಕೊಳ್ಳಿ. ಆವಾಗ ನನಗೆ ಆವಾಗ 1 ತಿಂಗಳು ಕಡಿಮೆ ಆಗುತ್ತೆ. 1 ತಿಂಗಳು 4 ದಿನ ಆಗೋದು, ಮತ್ತು ಇನ್ನೊಂದು ತಿಂಗಳು 3 ದಿನ ಆಗೋದು. ಹಿಂಗೆ ಕೊನೆಯ ತಿಂಗಳಲ್ಲಿ ನಮಗೆ ಡೇಟೇ ಆಗೋಲ್ಲ. ಆ ರೀತಿಯಾಗಿ ಚೇಂಜಸ್ಸು, ಅದು ಒಂದು ರೀತಿಯೇ ಚೇಂಜಸ್ ಆಗುತ್ತೆ. ನಾವು ಯಾವ ಡೇಟನ್ನು ನೆನಪಿಟ್ಕೋಬೇಕು ಅಂದರೆ, ನಮಗೆ ಯಾವ ಡೇಟಲ್ಲಿ ನಾವು ಆಗಿದ್ದ ಡೇಟನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಒಂದು ಮೇಯ್ನಾಗಿ ನೀವು ನೆನಪಿಟ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ, ಬೇಕಾದರೆ ಹೋಗಿ ವಿಡಿಯೋ ಸರ್ಚ್ ಮಾಡಿ. ಯಾವ ಡೇಟಲ್ಲಿ ಆ ಡೇಟನ್ನೇ ನೆನಪಿಟ್ಕೋಬೇಕು. ಹೇಳಿದ್ದೀನಿ ಅನಿಸುತ್ತೆ, ಹೇಳಿದ್ದೀನಿ. ಅದನ್ನು ನೆನಪಿಟ್ಕೋಬೇಕು. ನಮಗೆ ಸ್ವಲ್ಪ ಈ ರೀತಿ ಚೇಂಜಸ್ ಆಗುತ್ತೆ. ನಮಗೆ ಕೆಲವರಿಗೆ ಆಗುತ್ತೆ, ಇನ್ನು ಕೆಲವ್ರಿಗೆ ಆಗೋಲ್ಲ. ಅವ್ರವ್ರ ಬಾಡಿ ಮೇಲೆ ಡಿಪೆಂಡು. ನಾನು ಆಗಲೇ ಹೇಳಿದಂತೆ ಅವ್ರವ್ರ ಬಾಡಿ ಮೇಲೆ ಡಿಪೆಂಡು. ಮತ್ತು ಆ ರೀತಿ ಆದಾಗ ಅದು ಒಂದು ಕೂಡ ಲಕ್ಷಣ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕಾಲು ಕೈಗಳೆಲ್ಲ ಸೆಳೆತ ಅಂತಕ್ಕಂಥದ್ದು, ಮತ್ತು ಸುಸ್ತು ಒಂಥರ ನಮ್ಮ ಬಾಡಿಯಲ್ಲೇ ಚೇಂಜಸ್ ಆಗ್ತಾ ಬರುತ್ತೆ. ಅದು ಏನು ನಮಗೆ ಗೊತ್ತಾಗಲ್ಲ. ಅದು ಫಸ್ಟಲ್ಲಿ ಯಾರಿಗೂ ಗೊತ್ತಾಗಲ್ಲ, ಗೊತ್ತಾಗೋದೇ ಇಲ್ಲ. ಅದು ಕೆಲವರು ಗೊತ್ತಿಟ್ಕೊತಾರೆ, ಇನ್ನು ಕೆಲವ್ರಿಗೆ ಗೊತ್ತೇ ಆಗೋಲ್ಲ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೇ ಹಾಗೆ ಆಗಿದ್ದು. ನನಗೆ ಫಸ್ಟ್ ಅಲ್ವ, ಏನು ಗೊತ್ತಾಗಲಿಲ್ಲ. ಏನೋ ಬಿಡೋದು, ಮಾಮೂಲಿಯಾಗಿ ಸುಸ್ತು, ಕೆಲಸ ಮಾಡಿದರೆ ಸುಸ್ತಿರುತ್ತಲ್ವ, ಆ ರೀತಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತಿದ್ದೆ. ಎಷ್ಟೇ ಕೆಲಸ ಮಾಡಿದರೂ ನಮಗೆ ಸುಸ್ತಾಗ್ತಾ ಇರುತ್ತೆ. ಮತ್ತು ಇನ್ನೊಂದು, ಊಟದಲ್ಲಿ ಯಾವುದು ಸೇರ್ತಾ ಇರೋಲ್ಲ. ಕೆಲವರಿಗೆ ಎಣ್ಣೆ ಪದಾರ್ಥ ಆಗೋಲ್ಲ, ಇನ್ನು ಕೆಲವರಿಗೆ ನನಗೆ ಎಣ್ಣೆ ಪದಾರ್ಥ ಹಾಕಿದ್ದಿಲ್ಲ, ಅದ್ರ ವಾಸನೆ ಸ್ಮೆಲ್ಲು, ಒಗ್ಗರಣೆ ಸ್ಮೆಲ್ಲು, ಮತ್ತು ಜೋಳದ ಹಿಟ್ಟು ರೊಟ್ಟಿ ಮಾಡ್ತೀವಲ್ವ ಅದರ ಸ್ಮೆಲ್ಲು. ಕೆಲವರಿಗೆ ಒಬ್ಬೊಬ್ಬರು ಥರದ ಒಂದೊಂದು ಸ್ಮೆಲ್ ಆವಾಗಿನಿಂದನೇ ಸ್ಟಾರ್ಟ್ ಆಗುತ್ತೆ. ಅದು ನಮಗೆ ಕೆಲವೊಂದು ಸ್ವಲ್ಪನೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ನಮಗೆ ಒಂದು ತಿಂದರೂ ಸೇರ್ತಾನೆ ಇರೋಲ್ಲ. ಮತ್ತು ಒಂದು ನೀರು ಕುಡಿದ್ರೂ ಒಂಥರ ವಾಮಿಟದ ಥರ ಆಗೋದು, ಒಂಥರ ಏನೋ ಯೂರಿನ್ಗಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಯೂರಿನ್ ಪಾಸ್ ಆದಾಗ ಸ್ವಲ್ಪ ಆವಾಗೂ ಸ್ವಲ್ಪ ಕೆಲವ್ರಿಗೆ ಆಗುತ್ತೆ, ಇನ್ನು ಕೆಲವ್ರಿಗೆ ಆಗೋಲ್ಲ. ಒಬ್ಬೊಬ್ಬರು ಹೇಳಿದಂತೆ ನಾನು ಬಾಡಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆವಾಗಿಂದನೇ ಸ್ವಲ್ಪ ನಮಗೆ ಯೂರಿನ್ನಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಆ ಯೂರಿನ್ ಸ್ವಲ್ಪ ಪಾಸ್ ಆಗ್ತಾ ಇರುತ್ತೆ. ಕೆಲವರಿಗೆ
ಮಾಮೂಲಿ ಹಂಗೆ ಇರುತ್ತೆ. ಇನ್ನು ಕೆಲವರಿಗೆ ಪಾಸ್ ಆಗ್ತಾನೆ ಇರುತ್ತೆ. ಪಾಸ್ ಅಂದರೆ ಸ್ವಲ್ಪ ಜಾಸ್ತಿ ಹೋಗ್ತಾರೆ, ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಹೋಗ್ತಾರೆ ಅಷ್ಟೇ. ಯೂರಿನ್ಗೆ ಎಷ್ಟು ಪಾಸ್ ಆಗುತ್ತೋ ಅಷ್ಟು ಒಳ್ಳೆಯದು. ನಮ್ಗೆ ಯೂರಿನ್ ಪಾಸ್ ಆಗ್ತಾಯಿಲ್ಲವ ಪಾಸು ಅಂತ ಯಾರು ಅಂದ್ಕೊಳಕ್ಕೆ ಹೋಗ್ಬೇಡಿ. ಆ ಟೈಮ್ನಲ್ಲಿ ನಮಗೆ ಎಷ್ಟು ಯೂರಿನ್ ಪಾಸ್ ಆಗುತ್ತೋ ಅಷ್ಟು ಹೆಣ್ಮಕ್ಳಿಗೆ ಆಯಿತು, ಮಗುವಿಗಾಯಿತು, ಮಗು ಬೆಳವಣಿಗೆಗೆ ಆಯಿತು ಎಷ್ಟು ಉಪಯೋಗ ಅಂದರೆ ಮಗು ಬೆಳವಣಿಗೆಗೆ ತುಂಬ ಉಪಯೋಗ ಆಗುತ್ತೆ ಅದು. ಮತ್ತು ನಿಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಮಾಡೋವಂಥ ಯೂರಿನ್ ಪಾಸ್ ಆಗೋದದು. ಮತ್ತು ನಮಗೆ ಪದೇ ಪದೇ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಬೇಕು ಅನಿಸುತ್ತೆ. ಇನ್ನು ಕೆಲವರಿಗೆ ನೀರು ಕುಡಿಬೇಕು ಅನಿಸಲ್ಲ. ಈ ರೀತಿ ಕೆಲವೊಂದು ನಮ್ಮ ಬಾಡಿಯಲ್ಲೇ ನಮಗೆ ಚೇಂಜಸ್ಸು ಕಾಣಿಸ್ತಾ ಹೋಗುತ್ತೆ. ಮತ್ತು ನಮಗೆ ಇನ್ನೇನಾದರೂ ಕೆಲವರಿಗೆ ಏನಾದ್ರು ಬಯಕೆಗಳು ಇರುತ್ತೆ, ಅದನ್ನ ತಿನ್ನಬೇಕು ಇದು ತಿನ್ನಬೇಕು ಅಂತಂದೇಳಿ. ಇನ್ನು ಕೆಲವರಿಗೆ ಏನೇನೋ ನಾನಾ ಥರ ಮಾವಿನ ಹಣ್ಣು, ಕೆಲವ್ರು ಹುಳಿ ಅಂಶ ತಿನ್ನಬೇಕು ಅನಿಸುತ್ತೆ. ಹುಳಿ ಅಂಶ ಅಂತೂ ಕೆಲವರಿಗೆ, ನನಗಂತೂ ಹುಳಿ ಅಂದರೆ ಆಗ್ತಾ ಇರಲಿಲ್ಲ. ಹುಳಿ ಅಂದರೆ ದೂರನೇ, ನಾನು ಈಗಲೂ ದೂರನೇ. ಬಟ್ ಆ ಟೈಮ್ನಲ್ಲಿ ಹುಳಿ ತಿಂತಾರೆ ಅಂತಾರೆ, ಬಟ್ ನನಗೆ ಹುಳಿ ತಿನ್ನೋ ಆಸಕ್ತಿನೇ ಇರಲಿಲ್ಲ. ಮಾಮೂಲಿ ನನಗೆ ಬರೀ ವಾಮಿಟೇಷನ್ಸು ಜಾಸ್ತಿ ಇರುತ್ತಿತ್ತು. ನನ್ನ ಡೆಲಿವರಿ ಆಗೋ ತನಕ ವಾಮಿಟ್ ಇರ್ತಿತ್ತು. ಏನು ಊಟ ಮಾಡಿದರೂ ಸೇರ್ತಾ ಇರಲಿಲ್ಲ. ಅದ್ರ ಮಗು ಮಾತ್ರ ಚೆನ್ನಾಗಿರ್ತಿತ್ತು. ಅದೇ ನಮಗೇನು ವಾಮಿಟ್ ಆಗುತ್ತಲ್ಲ, ನಮಗೇನು ತಲೆ ತಿಂಕ್ ಬಂದುಬಿಡುತ್ತೆ. ಅದು ನಮಗಿಷ್ಟು ಊಟ ಮಾಡಿದ್ರೂ ವಾಮಿಟ್ ಆಗುತ್ತೆ, ಮಗುಗೆ ಹೆಂಗೆ ಹೋಗುತ್ತೆ ಇಲ್ಲ, ಅದು ಮಗುಗೆ ತೊಗೋಬೇಕಾದ ಫುಡ್ಡು ತೊಗೊಂಡಿರುತ್ತೆ. ಮತ್ತು ನಮ್ಮ ದೇಹಕ್ಕೆ ಎಷ್ಟು ಹೋಗಬೇಕಾದ ಅಷ್ಟು ಫುಡ್ಡೂ ಹೋಗಿರುತ್ತೆ. ವಾಮಿಟ್ ಬರೋದನ್ನು ಬರುತ್ತೆ. ಅದನ್ನೂ ನಾನು ಡಾಕ್ಟ್ರನ್ನ ಕೇಳೇ ತಿಳ್ಕೊಂಡಿದ್ದೀನಿ. ಆ ರೀತಿ ಏನು ಭಯ ಪಡೋಕ್ಕೆ ಹೋಗಬೇಡಿ. ಇಷ್ಟೇ ನಮ್ಮ ಪ್ರೆಗ್ನೆನ್ಸಿ ಸ್ವಲ್ಪದರಲ್ಲೇ ಸಿಮ್ಟಮ್ಸ್. ಇಷ್ಟು ಸಿಮ್ಟಮ್ಸು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಆಗ್ತಾ ಇರುತ್ತೆ. ಆಮೇಲೆ ನೀವು ಒಂದು ಸ್ವಲ್ಪ ದಿನ ಬಿಟ್ಟು ಒಂದು ತಿಂಗಳ ಮೇಲೆ ಹೋಗಿ ಡಾಕ್ಟ್ರ್ ಚೆಕಪ್ ಮಾಡ್ಕೋಬೋದು. ಇಲ್ಲ ಮನೆಯಲ್ಲೇ ಕೂಡ ನೀವು ಡೇಟು ಹೇಳಿದ್ನಲ್ವ ಡೇಟು ಈ ರೀತಿ ಇದ್ದಾಗ, ಆವಾಗ ನೀವು ನಿಮಗೆ ಆಗಿಲ್ಲ ಅಂದಾಗ ಅವತ್ತಿನ ದಿನಕ್ಕೆ 10 ದಿನದ ಮೇಲೆ ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ಅದು ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಒಂದೇ ತೋರಿಸುತ್ತೆ. ಇಲ್ಲ ಹೋಗಬೇಡಿ. ಸ್ವಲ್ಪ ಲೇಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ, ಯಾವಾಗ ಚೆಕ್ ಮಾಡ್ಕೋಬೇಕು ನಾವು ಅಂತಂದೇಳಿ. ಹೋಗಿ ನೋಡಿಲ್ಲ ಅಂದರೆ ನೋಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನ್ನಿಸ್ತಾ ಅಂದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಿಮಗೆ ಇಂಥದ್ದೇ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್.